ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಬೊಮ್ಮಾವರ ವಿಎಸ್ಎಸ್ಎನ್ಗೆ ಅಧ್ಯಕ್ಷರಾಗಿ ಸಾವಕನಹಳ್ಳಿ ನಾಗೇಶ್ ಅವಿರೋಧ ಆಯ್ಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೊಮ್ಮಾವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ರವಿರವರ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಾವಕನಹಳ್ಳಿ ನಾಗೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರಾದ ಪಿಳ್ಳಮುನಿ ಶಾಮಪ್ಪರವರು ಬೊಮ್ಮಾವರ ವಿಎಸ್ಎಸ್ಎನ್ನ ನೂತನ ಅಧ್ಯಕ್ಷರಾದ ನಾಗೇಶ್ ಅವರನ್ನ ಅಭಿನಂದಿಸಿ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಪಕ್ಷವನ್ನ ಬದಿಗೊತ್ತಿ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದಕ್ಕೆ ಉಳಿದಂತಹ ನಿರ್ದೇಶಕರ ಮಂಡಳಿ ಸದಸ್ಯರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸಹಕಾರವನ್ನು ನೀಡುವುದು ಅಗತ್ಯ ಎಂದರು. ಅಧ್ಯಕ್ಷತೆಯನ್ನು ನಮ್ಮ ಪಕ್ಷದ ನಾಗೇಶ್ ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮುನ್ಕೃಷ್ಣ ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ. ಸಹಕಾರ ಕ್ಷೇತ್ರಗಳಲ್ಲಿ ಯಾವತ್ತೂ ಕೂಡ ಸಹಕಾರ ಮುಖ್ಯ ಆಗುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಯಾವುದೇ ರಾಜಕೀಯದ ಒಂದು ಹೆಸರುಗಳಿಂದಲೂ ಮಿಗಿಲಾಗಿ ಈ ಒಂದು ಅಭಿವೃದ್ಧಿ ಇಂಪಾರ್ಟೆಂಟು. ಆ ಒಂದು ದಿಸೆಯಲ್ಲಿ ಈ ಒಂದು ವಿಎಸ್ಎನ್ನ ಅಧ್ಯಕ್ಷತೆಯನ್ನು ಎಲ್ಲ ಸದಸ್ಯರುಗಳು, ಎಲ್ಲ ಡೈರೆಕ್ಟರ್ಗಳು ಸೇರಿ ಒಟ್ಟಾರೆ ಪಕ್ಷಾತೀತವಾಗಿ ನಾಗೇಶ್ ಅವರ ಕಾರ್ಯವೈಖರಿಯನ್ನು ಗಮನಿಸಿ, ಅವರು ಸಣ್ಣ ವಯಸ್ಸಿಂದಲೂ ಕೂಡ ಯಾವತ್ತೂ ಸಮಾಜಮುಖಿಯಾಗಿದ್ದರು. ಅಂಥ ಒಂದು ಉತ್ತಮ ವ್ಯಕ್ತಿಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಕ್ಕೆ ನಾನು ಆ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ನಾಗೇಶ್ ಅವರಿಗೆ ವಿಶೇಷವಾಗಿ ಅಧಿಕಾರ ಅನ್ನೋದು ಯಾವತ್ತೂ ಶಾಶ್ವತವಾಗಿರೋದಿಲ್ಲ. ಅದು ನಾಳೆಕಿನ ನಾವು ಮಾಡೋ ಕೆಲಸ ಇವತ್ತೇ ಮಾಡಬೇಕು, ಈಗ ಮಾಡೋ ಕೆಲಸ ಈಗಲೇ ಕ್ಷಣದಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾನು ನಮ್ಮ ನಾಗೇಶ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಮಯದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್, ಬಿಜೆಪಿ ಮುಖಂಡರಾದ ಓಬದೇನಹಳ್ಳಿ ಮುನಿಯಪ್ಪ, ವಿಎಸ್ಎಸ್ಎನ್ನ ನಿರ್ದೇಶಕರಾದ ಕೆಎಸ್ ನಾಗೇಶ್, ಬಿಜೆಪಿ ಮುಖಂಡ ಕೇಶವ, ಹಿರಿಯ ಬಿಜೆಪಿ ಮುಖಂಡರುಗಳಾದ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ನಾರಾಯಣಗೌಡ, ರಾಜ್ಯ ಎಸ್ಸಿ ಮೋರ್ಚಾ ಕೋಶಾಧಿಕಾರಿ ಎಕೆಪಿ ನಾಗೇಶ್, ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಮಲಾ ಶಿವಕುಮಾರ್, ಉಪಾಧ್ಯಕ್ಷೆ ಬೊಮ್ಮಾವರ ನಾಗವೇಣಿ ಮಂಜುನಾಥ್, ತಾಲೂಕು ಎಸ್ಟಿ ಮೋರ್ಚಾ ಅಧ್ಯಕ್ಷ ಅಮರ್ ನಾರಾಯಣ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಪುರ ರವಿಕುಮಾರ್, ನೀಲೇರಿ ಮಂಜುನಾಥ್, ಅವತಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ತಮ್ಮಯ್ಯ, ದೇವನಹಳ್ಳಿ ಪುರಸಭೆ ನಾಮಿನಿ ಸದಸ್ಯ ಶಿಲ್ಪಕಲಾ ಮಧುಸೂದನ್ ಹಾಗೂ ಬಿಜೆಪಿ ಮುಖಂಡ ಬೈರದೇನಹಳ್ಳಿ ರವಿ, ಸುಬ್ಬಯ್ಯ ಹಾಗೂ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಹಾಗೂ ಬೊಮ್ಮಾವರ ವಿಎಸ್ಎಸ್ಎನ್ನ ಎಲ್ಲ ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಬೊಮ್ಮಾವರ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ಸಾವಕನಹಳ್ಳಿ ನಾಗೇಶ್ ಮಾತನಾಡಿ, ನನ್ನ ಆಯ್ಕೆಗೆ ಸಹಕರಿಸಿದ ಮಿತ್ರ ಪಕ್ಷವಾದ ಜೆಡಿಎಸ್ನ ನಿರ್ದೇಶಕರು ಹಾಗೂ ಬಿಜೆಪಿಯ ನಿರ್ದೇಶಕರಿಗೂ ಧನ್ಯವಾದವನ್ನ ತಿಳಿಸುತ್ತೇನೆ. ನನ್ನ ಅವಧಿಯಲ್ಲಿ ರೈತರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಕ್ಷಾತೀತವಾಗಿ ನೀಡುವುದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದಾಗಿ ತಿಳಿಸಿದರು. ಬೊಮ್ಮಾವರ ವಿಎಸ್ಎಸ್ಎನ್ನಲ್ಲಿ ವ್ಯವಸಾಯ ಸೇವಾ ಸರ್ಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ಇವತ್ತು ಆಯ್ಕೆ ಆಗಬೇಕಾದ್ರೆ ನಮಗೆ ನಮ್ಮ ಸೊಸೈಟಿಯ ಎಲ್ಲ ಇವತ್ತು ಬೊಮ್ಮಾವರ ವಿಎಸ್ಎಸ್ಎನ್ನಲ್ಲಿ ವ್ಯವಸಾಯ ಸೇವಾ ಸರ್ಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ಇವತ್ತು ಆಯ್ಕೆ ಆಗಬೇಕಾದ್ರೆ ನಮಗೆ ನಮ್ಮ ಸೊಸೈಟಿಯ ಡೈರೆಕ್ಟರ್ಗಳು, ಹಿಂದಿನ ಅಧ್ಯಕ್ಷರು ಎಲ್ಲರೂ ಸಹಾಯ ಮಾಡಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ 5 ಜನ ಮೆಂಬರಲ್ಲಿದ್ದೀರಿ ಮತ್ತು 7 ಜನ JDSನಲ್ಲಿದ್ದೀರಿ. ಇಬ್ಬರು ನಾವು ಅಲಯನ್ಸ್ ಆಗಿ ಇವತ್ತು ಸೊಸೈಟಿನ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಇವತ್ತು ಅಧ್ಯಕ್ಷರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ಏನು ಸೊಸೈಟಿಯಲ್ಲಿ ಜನಗಳಿಗೆ, ರೈತರಿಗೆ ಏನು ಅನುಕೂಲ ಮಾಡಬೇಕು ಆ ಅನುಕೂಲನ ಮಾಡಿಕೊಂಡು ಮುಂದೆ ನಾವು ಇರುವವರೆಗೂ, ಅಧ್ಯಕ್ಷ ಇರುವವರೆಗೂ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳ್ತೀನಿ. ಇದೇ ವೇಳೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣನವರು ಬೊಮ್ಮಾವರ ವಿಎಸ್ಎಸ್ಎನ್ಗೆ ನೂತನ ಅಧ್ಯಕ್ಷರಾದ ಸಾವಕನಹಳ್ಳಿ ನಾಗೇಶ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಅಭಿಮಾನಿಗಳು, ಇವತ್ತು ಇಲ್ಲಿ ನಾನು ರಾಜಕೀಯ ಮಾತಾಡಲ್ಲ, ಪಿಳ್ಳಮುನಿ ಶಾಮಪ್ಪನವರು ಒಂದು ಮಾತು ಹೇಳಿದ್ರು, ನಾನು ಅದನ್ನೇ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾವಿಲ್ಲಿ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಮಾತಾಡಬಾರ್ದು. ಯಾಕೆಂದರೆ ಇಲ್ಲಿ ಸಹಕಾರ ಸಂಘ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ರಾಷ್ಟ್ರದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಅದನ್ನು ಹಾಗೇನೆ ಕರೀತಾರೆ. ಎಲ್ಲರೂ ಒಂದೇ ಪಕ್ಷದವರು ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ.
ಅಂಥ ರೀತಿಯಲ್ಲಿ ಈಗಾಗಲೇ ಅವರು ಅಧ್ಯಕ್ಷರಾಗಿ ಮೊದಲನೇದಾಗಿ ನನ್ನ ಆತ್ಮೀಯರಾಗಿದ್ದು ಮತ್ತು ನಾನು ಚಿಕ್ಕ ಹುಡುಗರಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅದರಲ್ಲಿ ಸಾವುಕನಹಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇತ್ತು. ಅದನ್ನು ಅವರು ಮುಂದಿನ ದಿವಸಗಳಲ್ಲಿ ಆ ಅರ್ಥಕ್ಕೆ ಒಂದು ಬೆಲೆ ಕೊಟ್ಟು ಅದನ್ನು ಉಳಿಸೋವಂಥ ಕೆಲಸ ಮಾಡ್ತಾರೆ ಅಂತೇಳಿ ಆ ನಂಬಿಕೆ ನನ್ನಲ್ಲಿದೆ. ನಾಗೇಶ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅದ್ರ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರು, ಅದರಲ್ಲೂ ಮತ್ತು ನಮ್ಮ ಸುನೀಲ್ ಅವರು ಇಲ್ಲಿ ಡೈರೆಕ್ಟರ್ ಇದ್ದಾರೆ. ಈ ಥರ ಅನೇಕರು ಇವರೆಲ್ಲ ಸೇರಿಕೊಂಡು ರಾಮಮೂರ್ತಿ ಮತ್ತು ನಮ್ಮ ನಾರಾಯಣ ಸ್ವಾಮಿ ಎಲ್ಲ ಗ್ರಾಮಸ್ಥರು ಎಲ್ಲ ಭಾಳ ಜನ, ಕೋಡಿ ಮಂಚನಹಳ್ಳಿ ನಾಗೇಶು ಅವರು ಈಗ ಇಲ್ಲಿ ಡೈರೆಕ್ಟರ್ಗಳಾಗಿದ್ದು ಎಲ್ಲರೂ ಈ ಥರ ಯಾರ್ಯಾರು ಈ ಊರುಗಳಿಗೆ ಸೇರ್ತಾರೆ ಈ ಸಹಕಾರ ಸಂಘಕ್ಕೆ ಅವರೆಲ್ಲರ ಸಹಕಾರ ಇವತ್ತು ಮುಖ್ಯ ಆಗಿದೆ. ಅದು ಅವಧಿನೂ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಅವರು ಆ ಅವಧಿನಲ್ಲಿ ಇನ್ನೇನು ನಾಳೆ ಬಂತು ಅನ್ನೋ ರೀತಿಯಲ್ಲಿ ಕೆಲಸ ಆಗಬೇಕು. ಇಲ್ಲಿ ವೇಸ್ಟ್ ಮಾಡಬಾರ್ದು. ಯಾರೇ ಬರಲಿ ಇಲ್ಲಿ ಸಾಮಾನ್ಯವಾಗಿ ರೈತರನ್ನು ಬೆಳೆಸೋವಂಥದ್ದು ಇಲ್ಲಿ ಆಗಬೇಕು. ಮತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಅವ್ರು ಕೇಳಲಿಕ್ಕೆ ಬರ್ತಾರೆ. ಕೂತ್ಕೊಂಡು ಅವ್ರಿಗೆ ಪ್ರಾಮಾಣಿಕವಾಗಿ ಮತ್ತು ಸಂಯಮದಿಂದ ಅವ್ರ ಹತ್ರ ಮಾತಾಡಿ ನಿಮಗೇನಾಗಬೇಕು ಅಂತ ಹೇಳಿ ಅವ್ರಿಗೆ ಸಾಲ ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಆ ರೀತಿಯಲ್ಲಿ ಸಾಲ ತಗೊಂಡವರು ಸಹಿತ ಅವರು ಅಷ್ಟೇ ಅಭಿಮಾನದಿಂದ ಅವರು ಸಾಲವನ್ನು ತೀರಿಸಿ ಈ ಸಂಸ್ಥೆ ಬೆಳೀಲಿಕ್ಕೂ ಸಹಕಾರ ಆಗಬೇಕಾಗ್ತದೆ. ಶಕ್ತಿ